ನಾನು ಕೇಳೋ ಕ್ವಶನ್ ಹೆಂಗೆ ಅಂದರೆ ಲೈಕ್ ಈಗ ಮೋಸ್ಟ್ ಓವರ್ ನಾನು ನೋಡ್ರೆ ಹಯಬೂಸ ಅಂದರೆ ಮೈಸೂರಲ್ಲಿ ವೈಟು ಬ್ಲೂ ನಿಮ್ದು ಏನಿಗೆ ಡಿಫ್ರೆಂಟಾಗಿ ಕಾಣಬೇಕು ಅಂದರೆ ಏನು ಮೇನ್ ರೀಸನ್ ಅಂತ ಹೇಳ್ತೀರಾ ಅದು? ನಾನು ಯಾವಾಗ್ಲೂ ವಿಡಿಯೋ ಮಾಡುವಾಗ ಜನಕ್ಕೆ ಹೇಳ್ತಾ ಇದ್ದೆ, ನೀ ಯಾವ್ದಾದ್ರು ಒಂದು ದೊಡ್ಡ ಗಾಡಿ ತಗೊಂಡ್ರೆ ಅದು ಜನಕ್ಕೆ ಕಾಣಬೇಕು ಅಂತಂದ್ರೆ ಅದು ಯಾವತ್ತಿದ್ರು ವೈಬ್ರೆಂಟ್ ಕಲರ್ ಆಗೇ ಇರಬೇಕು. ಇದು ವೈಟ್ ಕಲರು. ಓಕೆ ನಾವು ವೈಟ್ ಇಂದ ರೆಡ್ ಮಾಡಿಸಿ, ಓಕೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ ಅದು ಇಲ್ಲಿಗಲ್ ಅಂತೇಳಿ, ಹಾಂ ಅದನ್ನ ಆರ್ ಟಿ ಓದಲ್ಲಿ ಚೇಂಜ್ ಮಾಡಕ್ ಹಾಕಿದ್ವಿ. ಓಕೆ. ಸೊ ಅದು ಆದಷ್ಟು ಬೇಗ ಆಗೋಗುತ್ತೆ. ಈಗ ಆರ್ ಟಿ ಓದವರು ಮತ್ತೆ ಬಂದ್ಬಿಟ್ಟು ಕಲರ್ ಚೇಂಜ್ ಮಾಡಿಸಿದ್ರೆ ಏನಿಲ್ಲ, ಇದು ಯಾವ ತರ ಅಂದ್ರೆ ಬೂಜಾದಲ್ಲಿ ಏನ್ ಕಲರ್ ಬಂದಿತ್ತು ಅದೇ ಒನ್ ಆಫ್ ದಿ ಕಲರ್ಸ್ ಇದು. ಓಕೆ 2014ರಲ್ಲಿ ಲಿಮಿಟೆಡ್ ಎಡಿಷನ್ ಈ ಕಲರು, ಅದೇ ಕಲರ್ನೇ ಮಾಡಿಸಿದ್ವಿ. ನಾವು ಏನ್ ಹೇಳ್ತಾರೆ ಅಂದ್ರೆ, ನೀವು ಬೇರೆದ್ ಮಾಡ್ಸಕ್ಕಾಗಲ್ಲ, ಗಾಡಿಲಿ ಏನ್ ಬಂದಿರುತ್ತೆ ನೀವು ಅದೇ ಸೀರೀಸ್ ಅಲ್ಲಿ ಕಲರ್ಗಳು ಮಾಡಿಸ್ತಾ ಬಂದ್ರೆ ಅವ್ರಿಗೂ ಏನು ತೊಂದರೆ ಇಲ್ಲ. ಸೇಮ್ ಕಲರ್ ಕೋಡ್ ಅವೈಲೇಬಲ್ ಇರುತ್ತೆ, ಏನು ತೊಂದರೆ ಆಗಲ್ಲ. ಮತ್ತೆ ಇನ್ನೊಂದು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಲೈಕ್ ನೀವು ಇಲ್ಲಿ ಕನ್ನಡದ ದೊಡ್ಡ ಯೂಟ್ಯೂಬರ್ ಎಲ್ಲರಿಗೂ ಗೊತ್ತಿರಂಗೇನೆ. ದೊಡ್ಡದೇನಲ್ಲ, ಯಾಕಂದ್ರೆ ಎಲ್ಲಾ ಬೈಕರ್ಸ್ ನೋಡಿದ್ರೆ ಇವ್ರ ಅವ್ರ ಕಾಲ ಎಳಿತಿರ್ತಾರೆ, ಅವ್ರ ಕಾಲ ಎಳಿತಾರೆ. ನಾನು ನೋಡ್ರ ರಿಯಲ್ ಆಗಿ ಒಂದು ಪೀಸ್ ಆಗಿ ನಡೀತಿರೋ ಜೀವನ ನಾನು ಯಾವತ್ತೂ ನೋಡಿಲ್ಲ. ನಿಜ, ಯಾರ್ ತಲೆ ಹೊಡ್ಕೊಳ್ಳಿ, ನಂಗೆ ಏನಾಗಬೇಕು, ನನ್ನ ಬೈಕು ನಾನು ಮಾಡಿದೆ. ನಿಮ್ಮ ಕೆಲಸನ ಎಷ್ಟು ಮಾಡ್ತೀರಾ ಅಷ್ಟು ಎಲ್ಲಾರ ಜೊತೆನೂ ಫ್ರೆಂಡ್ಲಿ. ಯಾಕಂದ್ರೆ ನಾನು ನಿಮ್ನ ಒಂದು 6 ಸತಿ ಮೀಟ್ ಮಾಡಿದ್ದೀನಿ. ಯಾರಾದ್ರೆ ಏನು ನನ್ನ ಪಡೆಗೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಮೂವ್ ಆನ್ ಆಗ್ಬಿಡ್ತೀರಾ ಸುಮ್ಮನೆ. ಯಾಕಂದ್ರೆ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಆಗಿದೆ, ತುಂಬಾ ಟೈಪ್ಸ್ ಆಫ್ ಜನ ನೋಡಿದೀವಿ. ಆಮೇಲೆ ನಮ್ ಕೆಲಸ ಏನು ನಮಗ್ ಸಾಕೋಗುದು. ಅದಕ್ಕೂ ಒಂದು ರೀಸನ್ ಏನು ಅಂತಂದ್ರೆ ನಾವ್ ಇದ್ರ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ನಾವು ನಮ್ ಕೆಲಸ ಮಾಡ್ಕೊಂತ ಇದೀವಿ, ಟೈಮ್ ಇದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ಜೊತೆಗೆ ಹಿಂಗ್ ಮಾಡ್ತಾ ಇರೋದ್ರಿಂದ ನಮ್ಗೆ ಅನ್ಸ್ಬಿಡುತ್ತೆ ಬಿಡುಗರು ಏನೋ ಮಾಡ್ಕೊಳ್ಳಿ, ನಮ್ ಟೆನ್ಷನ್ 1000 ಐತೆ, ಅದ್ರಲ್ಲಿ ಇನ್ಯಾವ್ದೊಂದು ಎಕ್ಸ್ಟ್ರಾ ಟೆನ್ಷನ್. ನಾನು ಹೇಳದ ನಿಮ್ಮ ಚೈಲ್ಡ್ಹುಡ್ ಇಂದ ಒಂದು ನಿಮ್ಗೆ ಇಂದ ಕನ್ಸಿನ ಬೈಕ್ ಹಯಾಬೂಸ ಅಂತ ಇದು ನಿಮ್ಮ ಲೈಕ್ ಚಿಕ್ಕವರಿಂದ ಹಿಂಗ್ ಬೆಳ್ದಿದ್ದ ಒಂದು ಶಾರ್ಟ್ ಸ್ಟೋರಿ ಆಗಿ ಹೇಳಿದ್ರೆ ಶಾರ್ಟ್ ಸ್ಟೋರಿ ಆಗಿ ಹೇಳಿದ್ರೆ ಅಂತಂದ್ರೆ, ಒಂದು ಕಾಲದಲ್ಲಿ ಸೈಕಲ್ ತಗೊಳ್ಳೋದು ಕಷ್ಟ ಇತ್ತು. ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಂಡು ನಮ್ಮ ಅಪ್ಪನ ಹತ್ರ ಕೊಡ್ಸಿಸ್ಕೊಂಡು ಚಿಕ್ಕ ವಯಸ್ಸು ಅವಾಗ ತಗೊಂಡು ಅವಾಗ ಮಾಡಿ ಇವತ್ತು ಇಲ್ಲಿ ತನಕ ಬಂದಿದೀವಿ. ಅದು ಎಲ್ಲಿಂದನೂ ಬರ್ಲಿಲ್ಲ, ಎಲ್ಲ ಸ್ವಂತ ದುಡ್ಡಲ್ಲೇ ಮಾಡ್ಕೊಂಡಿರೋದು. ಅಲ್ಲಿಂದ ಇಲ್ಲಿ ತನಕ ಬಂದಿದೀವಿ ಅಂದ್ರೆ ಆ ಟ್ರಾನ್ಸಿಷನ್ನು ಈಗ ಪ್ರತಿಯೊಂದು ನನ್ನ ಗಾಡೀಸ್ಗಳು ನೋಡಿದ್ರೆ ನೀವು ಈ ಕರೆಕ್ಟ್ ಚೇಂಜಸ್ ಆಗಿದೆ. ನಮ್ಮದು ಒಂದು 100cc ಗಾಡಿ, 50cc, 100cc, ಅದಾದ್ಮೇಲೆ 300cc, 300 ಆದ್ಮೇಲೆ 650cc, 650cc ಆದ್ಮೇಲೆ ಹಾರ್ಲಿ 883 ಆದ್ಮೇಲೆ ಈ ಗಾಡಿಗೆ ಬಂದೆ. ಅದೊಂದು ಟ್ರಾನ್ಸಿಷನ್ನು, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬೈಕ್ ಎಕ್ಸ್ಪೀರಿಯನ್ಸ್ನ ನೀವು ಮಾಡೋದಕ್ಕೆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅಂತಂದ್ರೆ ನಾನು ಅವಾಗ ನೋಡ್ತೇವೆ ಪೂಜಾ ಹೋಯ್ತೈತೆ ಗುರು, ನಮ್ದು ಅದೇ. ಅವಾಗ ಯಾರೋ ಒಬ್ರು ನಾನೆಲ್ಲೋ ಇದ್ದಾಗ ಒಂದು ಬ್ಲೂ ಕಲರ್ ಭುಜಾ ಒಂದು ಓಡಾಡ್ತಿತ್ತು. ಭುಜಾ ಅನ್ನೋದು ಕಾರಲ್ಲಿ ಹೋಗ್ಬೇಕಾದ್ರೆ ಅಪ್ಪನ ಜೊತೆ ನೋಡು ಎಂತ ಗಾಡಿ ಹೋಗ್ತೈತೆ ಭುಜಾ, ಅವ್ರಿಗೂ ಗೊತ್ತಿವತ್ತು ಭುಜಾ ಅಂದ್ರೆ. ಸೊ ಪ್ರತಿಯೊಬ್ಬ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ಇವತ್ತು ಹಾರ್ಲಿ ಭುಜಾ 2 ಹೆಸರು ಕಾಮನ್ ಆಗಿ ಎಲ್ರಿಗೂ ಗೊತ್ತು. ಇನ್ನು ನಿಂಜಾನ ಗೊತ್ತಾಗಲ್ಲ, ನೀವು ಇದನ್ನ ನೋಡಿದ್ರು ಭುಜಾ ಅಂತಾರೆ ಕೆಲವರು. ಸೊ ಆ ಲೆವೆಲ್ಗೆ ಹೆಸರು ಮಾಡ್ಬಿಟ್ಟಿದೆ ಗಾಡಿ. ಜೊತೆಗೆ ಯಾಕಂದ್ರೆ ಎಲ್ಲ ಏನಕ್ಕೆ ಇದಕ್ಕೆ ಹಯಬೂಸ ಅನ್ನೋದು ಏನ್ ಮಾಡ್ತಾರೆ ಅಂದ್ರೆ, ಈಗ ಯಾವ್ದೇ ಗಾಡಿ ಇದ್ರು ಲೈಕ್ ಬೂಸ ಸೌಂಡ್ ಒಂಥರ ಕನ್ವರ್ಟೇಬಲ್ ಆಗ್ಬೇಕು ನಮ್ ಬೈಕ್. ಅದಕ್ಕೆ ತುಂಬಾ ಜನ ಕಷ್ಟ ಪಡ್ತಾರೆ. ಗಾಡಿ ಹೆಂಗಿದ್ರು ಪ್ರಾಬ್ಲಮ್ ಇಲ್ಲ, ಬೂಸ ಸೌಂಡ್ ಬರ್ಬೇಕು, ಅದೊಂದೇ. 4 ಸಿಲಿಂಡರ್ ಸೌಂಡ್ ಬೇಕು ಅನ್ನೋದಿರುತ್ತೆ. ಅದಾದ್ಮೇಲೆ ಮೂವೀಸ್ಗಳೇ ಬಂದ್ವು. ನಮ್ ಕನ್ನಡದಲ್ಲಿ ಸವಾರಿ ಫಿಲಮ್ ಅಂತ ವೈಟ್ ಗಾಡಿ ನೋಡಿ ಏನ್ ಚೆನ್ನಾಗೈತೆ ಗುರು. ಅವ್ನ್ ಕೇಳಕ್ ಕ್ವಶನ್ಸ್ ಇತ್ತಲ್ಲ, ಜೊತೆಲಿ ಸೈಡ್ ಆಕ್ಟರ್ ಆಗಿ ಇದ್ರಲ್ಲ ಅವರು, ಬೂಜಾ ನೋಡ್ಬಿಟ್ಟೆಲ್ಲ ಕ್ವಶನ್ ಕೇಳೋದು ಅವ್ರಿಗೆ, ಏನಿದು ಹಿಂಗೈತಲ್ಲ, ಏನ್ ಗಾಡಿ, ಇದನ್ನ ಎತ್ಕೊಂಡು ಹೋದ್ರೆ ನಾನು ಕದ್ರೆ ಎಷ್ಟು ದುಡ್ಡು ಬರ್ಬೋದು, ಏನೇನೋ ಆತರ. ನಮ್ ಕ್ವಶನ್ಸು ಅದೇನೆ, ನಮ್ ಕ್ವಶನ್ಸ್ನ ಅವ್ರು ಕೇಳ್ತಾ ಇದ್ರಲ್ಲಿ. ಸೊ ಇವತ್ತು ಆ ಕ್ವಶನ್ನ ನನಗ್ ಬೇರೆಯವ್ರು ಕೇಳ್ತಾರೆ, ನಾಳೆ ದಿನ ಇನ್ನೊಬ್ರು ತಗೊಂಡ್ರೆ ಅವ್ರಿಗೆ ನಾಳೆ ದಿನ ಇನ್ನೊಂದು ಕ್ವಶನ್ ಕೇಳ್ತಾರೆ ಗಾಡಿ. ಆದ್ರೆ ಸೈಕಲ್ ಒಂಥರ ನೋಡಕ್ಕೆಲ್ಲ ಚಂದ ಇದೆ. ಈಗ ನಿಮ್ಮ ಟಾಪ್ ರೈಡರ್ ಆಗ್ಲಿ, ನೀವೆಲ್ಲ ಗೇರ್ಸ್ ಹಾಕೊಂಡು ಸೇಫ್ ಆಗಿ ರೈಡ್ ಮಾಡ್ತೀರಾ. ನಮ್ಮವ್ರಿಗೆ ಮತ್ತೆ ನಮ್ಮ ಜನತೆಗೆ ಒಂದ್ 2 ಮುಗಿಸಿ ಏನಿಲ್ಲ, ಇದು ಹೋಗುತ್ತೆ ಅಂತ ಹೋಗ್ಬಾರ್ದು. ನನ್ನ ಲಿಮಿಟ್ ಏನಿದೆ, ನನ್ನ ಮನೆ ಕಮಿಟ್ಮೆಂಟ್ಸ್ ಏನಿದೆ,
ನನಗೆ ಮನೇಲಿ ಯಾವ್ಯಾವ ಜವಾಬ್ದಾರಿ ಇದೆ ಅನ್ನೋದು ಒಂದು ಮೈಂಡಲ್ಲಿ ಇಟ್ಕೊಂಡಾಗ ಈ ಗಾಡಿ ಮೀಟರು ಆಟೋಮೆಟಿಕ್ ಆಗಿ ರೈಸ್ ಆಗಲ್ಲ, ಆಟೋಮೆಟಿಕ್ ಆಗಿ ರೈಸ್ ಆಗಿರೋದು ಇಳಿಯುತ್ತೆ. ನಾನು ಹೇಳೋದಷ್ಟೇನೆ, ಎಲ್ಲಿ ಯಾವ ಥರ ಹೋಗ್ಬೇಕೋ ಅದೇ ಥರ ಓಡಿಸಿ. ಅರಿ ಇಲ್ಲ, ಗಾಡಿ ನಿಮ್ಮ ಹತ್ರನೇ ಇರುತ್ತೆ. ಇವತ್ತೊಂದೇ ದಿನ ಓಡಿಸೋಗ್ಬಾರ್ದು, ನಾಳೆಗೂ ಓಡಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು ಅಷ್ಟೇ. ಹುಷಾರಾಗಿ ಓಡಿಸಿ, ಸೇಫ್ ಆಗಿರಿ. ಯಾವುದೇ ಗಾಡಿ 100cc ಇಂದ ಹಿಡಿದು 1000cc ಆಗಲಿ, ಎಲ್ಲದನ್ನೂ ಅದ್ರ ತಕ್ಕಂತೆ ಓಡಿಸಿ, ರೋಡ್ ತಕ್ಕಂತೆ ಓಡಿಸಿ, ನಿಮ್ಮ ಕೆಪಾಸಿಟಿ ಮೇಲೆ ಓಡಿಸಿ ಅಷ್ಟೇ. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸೇಫ್ ಆಗಿ ರೈಡ್ ಮಾಡಿ. ಥ್ಯಾಂಕ್ ಯು. ನಾವು ಸೇಫ್ ಆಗಿ ರೈಡ್ ಮಾಡೋಣ. ಸೇಫ್ ಆಗಿ ರೈಡ್ ಮಾಡಿ ಅಂತ ನಾನು ಹೇಳಿದ್ಮೇಲೆ ನಾನು ಸೇಫ್ ಆಗಿ ರೈಡ್ ಮಾಡಲೇಬೇಕು. ಎಕ್ಸಾಸ್ಟ್ ಹಾಕ್ಬೇಡಿ ಅಂತ ನಾನು ಹೇಳಿದ್ಮೇಲೆ ಎಕ್ಸಾಸ್ಟ್ ಹಾಕಿಲ್ಲ, ಹಾಕಿದ್ನೂ ತೆಗ್ದಿದ್ದೀನಿ. ಸೊ ಮಾಡೋಣ. ಓಕೆ, ಥ್ಯಾಂಕ್ ಯು ಬಂದಿದ್ದಕ್ಕೆ.